ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ನಿಮಗೆ ಕೆಲಸದ ಹೊರೆ ತುಂಬ ಹೆಚ್ಚಾಗಿರುತ್ತದೆ. ಬೇರೆ ಯಾವುದನ್ನು ಲೆಕ್ಕ ಹಾಕಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇಂದು ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡುವ ಸಾಧ್ಯತೆ ಇರುತ್ತದೆ. ಇಂದು ಅವಕಾಶಗಳು ನಿಮಗಾಗಿ ಸಾಲುಗಟ್ಟಿ ಬರುತ್ತವೆ, ಆದ್ದರಿಂದ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಇಂದು ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜಿನಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತಾರೆ. ಇಂದು ನೀವು ಹಿಂದಿನ ದಿನಗಳ ಚಿಂತೆಗಳಿಂದ ದೂರವಿರಿ ಮತ್ತು ಅವಕಾಶ ಸಿಕ್ಕರೆ ಪ್ರವಾಸ ಕೈಗೊಳ್ಳಿ ಅಥವಾ ಆಸಕ್ತಿದಾಯಕ ಕೋರ್ಸ್ಗೆ ಹಾಜರಾಗಿ. ಇಂದು ನೀವು ಆಧ್ಯಾತ್ಮಿಕ ವಿಷಯಗಳತ್ತಲೂ ಗಮನ ಹರಿಸಬಹುದು. ನಿಮ್ಮ ತಂದೆ ಅಥವಾ ಚಿಕ್ಕಪ್ಪ ನಿಮಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇಂದು ನೀವು ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಕೆಲಸ ಮಾಡಿ, ಏಕೆಂದರೆ ನಿಮ್ಮ ಅತಿಯಾದ ಮಾತು ಯಾರನ್ನಾದರೂ ನೋಯಿಸಬಹುದು. ಇಂದು ನಿಮಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವ ಅವಕಾಶ ಸಿಗುತ್ತದೆ, ಏಕೆಂದರೆ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹಿಂದೆ ಅವರನ್ನು ನಿರಾಶೆಗೊಳಿಸಿದ್ದ ಸಮಸ್ಯೆಗಳು ಇಂದು ಹೊಸ ರೂಪದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತವೆ. ಸಮಸ್ಯೆಗಳಿಗೆ ಸಂಬಂಧಿಸಿದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಘಟನೆಗಳು ನಿಮ್ಮ ಭವಿಷ್ಯದಲ್ಲಿ ಹೊಸ ಅವಕಾಶಗಳನ್ನು ತೆರೆಯಬಹುದು. ಇಂದು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ನೀವು ಧೈರ್ಯವನ್ನು ತೋರಿಸುತ್ತೀರಿ. ಇಂದು ಸಭೆಗಳು ಮತ್ತು ಸಮ್ಮೇಳನಗಳಿಗೆ ಹಾಜರಾಗುವುದಕ್ಕೆ ಪ್ರಮುಖ ಆದ್ಯತೆ ನೀಡಲಾಗುವುದು. ಈ ಸಭೆಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗುಣಾತ್ಮಕ ಅಭಿವೃದ್ಧಿಯನ್ನು ತರುತ್ತವೆ. ಇಂದು ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಇತರರನ್ನು ಮೆಚ್ಚಿಸುತ್ತವೆ. ಹೊಸ ಸಂಪರ್ಕಗಳು ಉಂಟಾಗುತ್ತವೆ. ಇದು ಭವಿಷ್ಯದಲ್ಲಿ ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ. ಇಂದು ಸಮಾಜ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಪಾತ್ರವು ಬಲಗೊಳ್ಳುತ್ತದೆ. ಇಂದು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಎಚ್ಚರಿಕೆ ಅಗತ್ಯವಿರಲಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆಳವಾದ ವಿಶ್ಲೇಷಣೆಯ ಅಗತ್ಯವಿದೆ. ಇಂದು ತಕ್ಷಣದ ಪ್ರತಿಕ್ರಿಯೆಗಳಿಂದಾಗಿ ಅನಗತ್ಯ ಸಮಸ್ಯೆಗಳು ಉದ್ಭವಿಸದಂತೆ ನೀವು ಖಚಿತಪಡಿಸಿಕೊಳ್ಳಬೇಕು. ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಸೂಕ್ತ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ದಿನವು ಯಶಸ್ವಿಯಾಗಿ ಕೊನೆಗೊಳ್ಳುತ್ತದೆ. ವೃಷಭ ರಾಶಿ, ಇಂದು ನೀವು ನಿಮ್ಮ ಕೆಲಸದ ಗುಣಮಟ್ಟವನ್ನು ಪ್ರಶಂಸಿಸಬೇಕು, ಏಕೆಂದರೆ ಇದು ನಿಮಗೆ ಬಡ್ತಿ ನೀಡುತ್ತದೆ. ಇಂದು ನಿಮ್ಮ ಸಂತೋಷವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚೆನ್ನಾಗಿರಲು ಇಂದು ನೀವು ಪ್ರಯತ್ನಿಸಬೇಕು. ಇಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕಾಳಜಿಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ತೀರ್ಥಯಾತ್ರೆ ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಖರ್ಚುಗಳ ಮೇಲೆ ನಿಗಾ ಇರಿಸಿ. ಯಶಸ್ಸಿನ ಕೀಲಿಯು ಸಾಮರ್ಥ್ಯದ ಸರಿಯಾದ ಮೌಲ್ಯಮಾಪನ ಮತ್ತು ಕನಸುಗಳ ಸ್ಪಷ್ಟ ಚಿತ್ರಣವಾಗಿದೆ. ಇಂದು ಹಣದ ವಿಷಯದಲ್ಲಿ ನಿಮ್ಮ ದಿನವು ತುಂಬ ಚೆನ್ನಾಗಿರುತ್ತದೆ, ಆದರೆ ಅದರ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಇಂದು ನೀವು ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ಇತರರ ಹಣಕಾಸಿನ ವಿಷಯಗಳಲ್ಲಿಯೂ ಜಾಗರೂಕರಾಗಿರಿ. ಅಸೂಯೆ, ಹೆಚ್ಚುವರಿ ಖರ್ಚುಗಳು ಅಥವಾ ಅನಗತ್ಯ ಸಾಲಗಳು ನಿಮ್ಮ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂದು ಪ್ರಯಾಣದ ವಿಷಯದಲ್ಲಿ ಸಣ್ಣ ಪ್ರವಾಸಗಳು ಸ್ವಲ್ಪ ಉತ್ತಮವಾಗಿರುತ್ತವೆ. ನೀವು ವೃತ್ತಿಪರ ಪ್ರವಾಸಗಳು, ಸಭೆಗಳು ಅಥವಾ ವೈಯಕ್ತಿಕ ಅಗತ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆ ಅಗತ್ಯವಿರಲಿ. ರಸ್ತೆಗಳು ಅಥವಾ ವಾಹನಗಳು ಮತ್ತು ಸಾರಿಗೆ ಸೌಲಭ್ಯಗಳ ಬಗ್ಗೆ ವಿಶೇಷ ಗಮನ ಕೊಡಿ.
ನೀವು ಇಂದು ಜಾಗರೂಕರಾಗಿರದಿದ್ದರೆ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವಿಸಬಹುದು. ಇಂದು ಬೆಳವಣಿಗೆ, ಕಾರ್ಯಕ್ಷಮತೆ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಬಹುದು. ಚಿಂತನಶೀಲರಾಗಿರಿ ಮತ್ತು ಶಾಂತವಾಗಿ ವರ್ತಿಸುವುದರಿಂದ ನಿಮ್ಮ ಸಕಾರಾತ್ಮಕ ಫಲಿತಾಂಶಗಳು ಉತ್ತಮಗೊಳ್ಳುತ್ತವೆ. ಇಂದು ಎಚ್ಚರಿಕೆಯಿಂದ ವರ್ತಿಸುವ ಮೂಲಕ ಸಣ್ಣ ಸಮಸ್ಯೆಗಳು ದೊಡ್ಡದಾಗುವುದನ್ನು ನೀವು ತಡೆಯಬಹುದು. ಮಿಥುನ ರಾಶಿ, ಇಂದು ನೀವು ನಿಮ್ಮ ಕುಟುಂಬದ ನಕ್ಷತ್ರವಾಗಿರುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಮುದ್ದಿಸುತ್ತಾರೆಂದರೆ ನೀವು ಮತ್ತೆ ಮಗುವಿನಂತೆ ಭಾವಿಸುವಿರಿ. ಆ ಭಾವನೆಯನ್ನು ಪೂರ್ಣವಾಗಿ ಪ್ರಶಂಸಿಸಿ ಮತ್ತು ನಿಮ್ಮ ಈ ದಿನವನ್ನು ಆನಂದಿಸಿ. ಇಂದು ನಿಮ್ಮ ವೃತ್ತಿಪರ ಜೀವನವು ಸ್ಥಿರವಾಗಿರುವುದಿಲ್ಲ. ನಿಮ್ಮ ವ್ಯವಹಾರದಲ್ಲಿ ನೀವು ಸ್ವಲ್ಪ ನಷ್ಟವನ್ನು ಸಹ ಇಂದು ಅನುಭವಿಸಬಹುದು. ಇಂದು ನೀವು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಪೋಷಕರು ಅಥವಾ ಆರೈಕೆದಾರರ ಅನುಭವವು ದುರಸ್ತಿ ಅಥವಾ ನವೀಕರಣವನ್ನು ಯೋಜಿಸುವಲ್ಲಿ ನಿಮಗೆ ಸಹಾಯ ಮಾಡಬಹುದು. ಇಂದು ಕಾನೂನು ವಿಷಯಗಳಲ್ಲಿ ಮೈತ್ರಿಗಾಗಿ ಸಭೆಗಳು ನಿಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಇಂದು ನಿಮ್ಮ ದಿನವು ನಿಮಗೆ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನು ನೀಡುತ್ತದೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯಲು ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕು. ಇಂದು ನಿಮ್ಮ ಪ್ರಗತಿಯಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಅನುಭವಿಸಬಹುದು. ಈಗಾಗಲೇ ನಡೆಯುತ್ತಿರುವ ಪ್ರಗತಿ ಇಂದು ಸ್ವಲ್ಪ ನಿಧಾನವಾಗಿ ಕಾಣಿಸಬಹುದು. ಆದರೂ ಈ ಪ್ರಗತಿ ಕೇವಲ ತಾತ್ಕಾಲಿಕವಾಗಿರುತ್ತದೆ. ನಿರುತ್ಸಾಹಗೊಳ್ಳುವ ಬದಲು ಆತ್ಮವಿಶ್ವಾಸದಿಂದ ಮುಂದುವರಿಯುವುದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂದು ಶ್ರದ್ಧೆಯಿಂದ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡುವ ಮೂಲಕ ನೀವು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು. ಇಂದು ನೀವು ಒಡಹುಟ್ಟಿದವರೊಂದಿಗಿನ ಭೇಟಿಯನ್ನು ವಿಶೇಷ ಸಂತೋಷದಿಂದ ಕಳೆಯಬಹುದು. ಸಣ್ಣ ಸಭೆಗಳು, ಕೂಟಗಳು ಅಥವಾ ಕುಟುಂಬದಲ್ಲಿ ನಿಕಟ ಸಂಬಂಧಿಗಳೊಂದಿಗೆ ಸಮಯ ಕಳೆಯುವುದು ಸಕಾರಾತ್ಮಕವಾಗಿರುತ್ತದೆ. ಇಂದು ಒಡಹುಟ್ಟಿದವರ ಬೆಂಬಲ ಮತ್ತು ಸಲಹೆಯು ನಿಮ್ಮ ಸವಾಲುಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಕುಟುಂಬ ಸಂಬಂಧಗಳನ್ನು ಬಲಪಡಿಸುವ ಮೂಲಕ ನೀವು ಮಾನಸಿಕ ಸಂತೋಷವನ್ನು ಸಾಧಿಸಬಹುದು. ಇಂದು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ಸಣ್ಣ ನಿರ್ಧಾರಗಳಲ್ಲಿ ಜಾಗರೂಕರಾಗಿರುವುದು ಅಗತ್ಯವಾಗಿದೆ. ತೊಂದರೆಗಳನ್ನು ದೂರವಿಡುತ್ತದೆ. ಇಂದು ನಿಮ್ಮ ದಾರಿಯಲ್ಲಿ ಬರುವ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಎದುರಿಸಿದರೆ ನೀವು ಅಂತಿಮವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಕಟಕ ರಾಶಿ, ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಂದ ಆಶ್ಚರ್ಯಚಕಿತರಾಗಿರುವಿರಿ. ಭಾವನಾತ್ಮಕ ಮೂರ್ಖರಾಗುವುದನ್ನು ತಪ್ಪಿಸಿ ಮತ್ತು ನೀವು ನಿಜವಾಗಿಯೂ ಅರ್ಹರಾದವರಲ್ಲಿ ಮಾತ್ರ ವಿಶ್ವಾಸ ತೋರಿಸಿ. ಇಂದು ಪ್ರೇಮಿಗಳು ಪರಸ್ಪರ ಸಂತೋಷದ ಸಮಯವನ್ನು ಕಳೆಯುತ್ತಾರೆ. ನಿಮ್ಮ ವೃತ್ತಿಪರ ಜೀವನವು ಉತ್ತಮವಾಗಿರುತ್ತದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಪ್ರಯತ್ನಿಸಿ. ಇಂದು ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ. ಇಂದು ನೀವು ಶತ್ರುಗಳಿಂದ ಸುತ್ತುವರೆದಿರುವಂತೆ ಭಾಸವನ್ನು ಮಾಡಿಕೊಳ್ಳಬಹುದು. ಇಂದು ಕಠಿಣ ಪರಿಶ್ರಮವು ನಿಮ್ಮನ್ನು ಜನಸಂದಣಿಯಿಂದ ಪ್ರತ್ಯೇಕಿಸುತ್ತದೆ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಸಣ್ಣ ವಿವಾದಗಳನ್ನು ನಿರ್ಲಕ್ಷಿಸಿ. ಇಂದು ಅಪಘಾತಗಳು ಮತ್ತು ಗಾಯಗಳನ್ನು ತಪ್ಪಿಸಲು ರಸ್ತೆಯಲ್ಲಿ ಜಾಗರೂಕರಾಗಿರಿ. ಇಂದು ನಿಮ್ಮ ಅಧೀನ ಅಧಿಕಾರಿಗಳು ನಿಮ್ಮಿಂದ ಸ್ಫೂರ್ತಿ ಪಡೆಯುತ್ತಾರೆ. ಇಂದು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳುವ ಸಮಯವಿದು. ನಿಮ್ಮ ಭಯಗಳು ನಿಮ್ಮ ತಲೆಯ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ, ಏಕೆಂದರೆ ಎಲ್ಲವೂ ಇದರಿಂದ ತಪ್ಪಾಗಲು ಹೋಗಬಹುದು. ಆದ್ದರಿಂದ ಧೈರ್ಯದಿಂದ ಮುನ್ನುಗ್ಗಿ. ಇಂದು ನೀವು ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕುವಾಗ ಜಾಗರೂಕರಾಗಿರಬೇಕು. ಇಂದು ಯಾವುದೇ ಹಣಕಾಸಿನ, ವೈಯಕ್ತಿಕ
ಅಥವಾ ವ್ಯವಹಾರ ದಾಖಲೆಗಳಿಗೆ ಸಂಪೂರ್ಣ ತನಿಖೆ ಇಲ್ಲದೆ ಸಹಿ ಹಾಕುವುದರಿಂದ ನಿಮಗೆ ಅನಗತ್ಯ ಸಮಸ್ಯೆಗಳು ಉಂಟಾಗಬಹುದು. ಇಂದು ಪ್ರತಿಯೊಂದು ಷರತ್ತುಗಳ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯವಾಗುತ್ತದೆ. ಇದು ಭವಿಷ್ಯದಲ್ಲಿ ಸಂಕೀರ್ಣ ಸಂದರ್ಭಗಳನ್ನು ತಪ್ಪಿಸುತ್ತದೆ. ಇಂದು ನೀವು ದಕ್ಷತೆಯ ದೃಷ್ಟಿಯಿಂದ ಕಠಿಣ ಪರಿಶ್ರಮ ಮತ್ತು ಪ್ರಮುಖ ನಿರ್ಧಾರಗಳಿಗೆ ಅನುಕೂಲಕರ ಸಮಯವನ್ನು ನೋಡಬಹುದು. ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಯೋಚಿಸದೆ ಕೆಲಸ ಮಾಡುವುದು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಣ, ಆಸ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ಬಹಳ ಜಾಗರೂಕರಾಗಿರಬೇಕು. ಅಗತ್ಯವಿದ್ದರೆ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಹ ಮುಖ್ಯವಾಗಿದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ತೊಂದರೆಗಳನ್ನು ತಪ್ಪಿಸುವ ಮೂಲಕ ಆಧ್ಯಾತ್ಮಿಕ ಶಾಂತಿಯನ್ನು ನೀವು ಸಾಧಿಸಬಹುದು. ಸಮಸ್ಯೆಗಳನ್ನು ಆಕಸ್ಮಿಕವಾಗಿ ನೋಡುವ ಬದಲು ಪ್ರತಿಯೊಂದು ಅಂಶವನ್ನು ನೋಡುವ ಮೂಲಕ ಇಂದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಸಾಧಿಸಬಹುದು. ಸವಾಲುಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸುವ ಮೂಲಕ ಅಗತ್ಯವಿರುವ ಪ್ರಗತಿಯನ್ನು ಸುಲಭವಾಗಿ ಸಾಧಿಸಬಹುದು. ಸಿಂಹ ರಾಶಿ, ಇಂದು ನೀವು ಒಂಟಿತನ ಅನುಭವಿಸಬಹುದು, ಏಕೆಂದರೆ ನಿಮ್ಮ ಆಲೋಚನೆಗಳನ್ನು ಕೇಳಲು ಯಾರೂ ಇರುವುದಿಲ್ಲ. ಅದರ ಬಗ್ಗೆ ಕೆಟ್ಟದಾಗಿ ಭಾವಿಸಬೇಡಿ. ಬದಲಾಗಿ ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಇದನ್ನು ಒಂದು ಅವಕಾಶವಾಗಿ ತೆಗೆದುಕೊಳ್ಳಿ. ಇಂದು ಹೊಸ ಉದ್ಯೋಗದ ಕೊಡುಗೆ ನಿಮ್ಮ ಮನೆ ಬಾಗಿಲಿಗೆ ತಟ್ಟಬಹುದು. ಆದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಇಂದು ನಿಮ್ಮನ್ನು ನೀಲಿ ಬಣ್ಣದಲ್ಲಿ ಅಲಂಕರಿಸಿಕೊಳ್ಳಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಇಂದು ನೀವು ಪ್ರಮುಖ ವಿಷಯಗಳಿಗೆ ಸಮಯವನ್ನು ಮೀಸಲಿಡಿ. ನೀವು ಇಂದು ಪ್ರಣಯ ಮತ್ತು ವಿರಾಮದ ಮನಸ್ಥಿತಿಯಲ್ಲಿದ್ದೀರಿ. ಹೊರಗೆ ಹೋಗಿ ಜೀವನವನ್ನು ಆನಂದಿಸಿ, ಆದರೆ ಜಾಗರೂಕರಾಗಿರಲು ಮರೆಯಬೇಡಿ. ಜೂಜು ಮತ್ತು ಬೆಟ್ಟಿಂಗ್ ಮೂರ್ಖ ವಿಚಾರಗಳು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತರ್ಕಬದ್ಧರಾಗಿರಿ ಮತ್ತು ಯಶಸ್ಸು ನಿಮ್ಮದಾಗುತ್ತದೆ. ಇಂದು ನೀವು ನಿಮ್ಮ ಸ್ನೇಹಿತರ ಬಗ್ಗೆ ಉತ್ಸಾಹಿಯಾಗಿರುತ್ತೀರಿ. ನೀವು ಮಾಡುವ ಎಲ್ಲದರಲ್ಲೂ ನಿಮ್ಮ ಸ್ನೇಹಿತರ ಬೆಂಬಲ ಮತ್ತು ಸಹವಾಸವನ್ನು ನೀವು ಇಷ್ಟಪಡುತ್ತೀರಿ. ಇಂದು ನಿಮ್ಮ ಶಾಂತತೆ ಮತ್ತು ತಾಳ್ಮೆ ಪ್ರಮುಖ ಪಾತ್ರ ವಹಿಸುತ್ತದೆ. ಅನಗತ್ಯ ಮಾತುಗಳು ಮತ್ತು ಉದ್ವಿಗ್ನತೆಗಳನ್ನು ದೂರವಿಟ್ಟು ಸಮತೋಲಿತ ವಿಧಾನದಿಂದ ಕೆಲಸ ಮಾಡಿ. ಇದರಿಂದ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ. ಇಂದು ಮಾನಸಿಕ ಸ್ಥಿರತೆ ಮತ್ತು ಶಾಂತಿ ಇತರರ ಮೇಲೂ ಪ್ರಭಾವ ಮತ್ತು ಪರಿಣಾಮ ಬೀರುತ್ತದೆ. ಇದು ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಸಕಾರಾತ್ಮಕ ಪ್ರಗತಿಗೆ ಕಾರಣವಾಗುತ್ತದೆ. ಇಂದು ವೃತ್ತಿಪರವಾಗಿ ಒಪ್ಪಂದಗಳನ್ನು ಪಡೆಯುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ಮತ್ತು ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಇಂದು ಕಾಗದ ಪತ್ರಗಳು ಮತ್ತು ಒಪ್ಪಂದಗಳ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಮುಖ್ಯವಾಗುತ್ತದೆ. ಇಂದಿನ ಬೆಳವಣಿಗೆಗಳು ಭವಿಷ್ಯದಲ್ಲಿ ನಿಮಗೆ ಪ್ರಗತಿ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಒದಗಿಸಬಹುದು. ಇಂದು ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಕೆಲಸದ ನಡುವೆ ನೀವು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇಂದು ಸಕಾರಾತ್ಮಕ ಮನೋಭಾವ ಮತ್ತು ತಾಳ್ಮೆ ಅನಗತ್ಯ ಘರ್ಷಣೆಗಳು ಮತ್ತು ಸಮಸ್ಯೆಗಳನ್ನು ದೂರವಿಡುತ್ತದೆ. ಇಂದು ನೀವು ಪ್ರದರ್ಶಿಸುವ ಶಾಂತತೆ ಮತ್ತು ಸಂಯಮವು ನಿಮ್ಮ ಯಶಸ್ಸಿನ ಅಡಿಪಾಯವಾಗಿರುತ್ತದೆ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು. ಇಂದು ನೀವು ತಪ್ಪು ಮಾಡಿದ್ದರೆ ಅದನ್ನು ಒಪ್ಪಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇದರಿಂದ ನಿಮ್ಮ ವ್ಯಕ್ತಿತ್ವ ಒಳ್ಳೆಯದಾಗಿಯೇ ಹೊರಬರುತ್ತದೆ. ಆದ್ದರಿಂದ ಯಾರಾದರೂ ಬಹಳ ದಿನಗಳಿಂದ ತಮ್ಮ ಹೃದಯದಲ್ಲಿ ಏನನ್ನಾದರೂ ಹೊತ್ತುಕೊಂಡಿದ್ದರೆ ಅದನ್ನು ವ್ಯಕ್ತಪಡಿಸಲು ಇದು ಒಳ್ಳೆಯ ದಿನವಾಗಿದೆ. ಇಂದು ನಿಮ್ಮ ಸಾಮಾಜಿಕ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು.
ಇಂದು ಮನೆಯಲ್ಲಿ ಕಳೆಯುವ ಸಮಯವು ನಿಮಗೆ ಶಾಂತಿಯನ್ನು ತರುತ್ತದೆ. ಜೀವನದ ಕಾರ್ಯನಿರತತೆಯಿಂದ ತಪ್ಪಿಸಿಕೊಳ್ಳಲು ಪ್ರಕೃತಿಯಲ್ಲಿ ಸ್ವಲ್ಪ ಶಾಂತಿಯುತ ಸಮಯವನ್ನು ಕಳೆಯಿರಿ. ನೀವು ಇಂದು ನಿಮ್ಮ ಹೆತ್ತವರನ್ನು ವಿಶೇಷವಾಗಿ ಸ್ವಾಗತಿಸಬಹುದು. ಅವರನ್ನು ಸಂತೋಷಪಡಿಸುವಲ್ಲಿ ನೀವು ಇಂದು ಹೆಚ್ಚು ಪ್ರಯತ್ನ ಮಾಡಬಹುದು. ಇಂದು ನಿಮ್ಮ ಭಯವನ್ನು ನಿವಾರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ. ಸವಾಲುಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ಜನರೊಂದಿಗೆ ಹಂಚಿಕೊಳ್ಳಿ. ಇಂದು ನೀವು ಹೊಸ ದಿಕ್ಕನ್ನು ಆರಿಸಿಕೊಂಡರೂ ಅಥವಾ ಹಳೆಯ ಮಾರ್ಗವನ್ನು ಅನುಸರಿಸಿದರೂ ಎರಡೂ ಸಂದರ್ಭಗಳಲ್ಲಿ ನಿಮ್ಮ ಯಶಸ್ಸು ಖಚಿತವಾಗಿರುತ್ತದೆ. ಇಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ದಣಿದಿರುತ್ತೀರಿ. ವಿವಿಧ ಜವಾಬ್ದಾರಿಗಳು ಮತ್ತು ಕೆಲಸದ ಹೊರೆಯಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಮತ್ತು ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯವಾಗುತ್ತದೆ. ಇಂದು ಒತ್ತಡವನ್ನು ಕಡಿಮೆ ಮಾಡಲು ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಮತ್ತು ದೈನಂದಿನ ಆರೋಗ್ಯ ಸಲಹೆಗಳು ನಿಮ್ಮ ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇಂದು ಕೆಲಸದ ಹೊರೆ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಹ ಮುಖ್ಯವಾಗಿದೆ. ಅಜಾಗರೂಕತೆಯು ಅನಗತ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸಂಘಟಿತರಾಗಿರುವುದು, ನಿಮ್ಮ ಸಮಯವನ್ನು ನಿರ್ವಹಿಸುವುದು ಮತ್ತು ಆದ್ಯತೆಗಳನ್ನು ಗುರುತಿಸುವ ಮೂಲಕ ನೀವು ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಈ ರೀತಿಯಾಗಿ ನೀವು ದೈಹಿಕ ಆಯಾಸವನ್ನು ನಿವಾರಿಸಬಹುದು ಮತ್ತು ಕಾರ್ಯಕ್ಷಮತೆಯನ್ನು ಸಹ ಸುಧಾರಿಸಬಹುದು. ಇಂದು ವಿಜ್ಞಾನ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಸಕಾರಾತ್ಮಕ ಪ್ರಗತಿ ಕಂಡುಬರುತ್ತದೆ. ವಿಶೇಷವಾಗಿ ಬಟ್ಟೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು. ಹೊಸ ಬಟ್ಟೆಗಳು, ಅಗತ್ಯ ಶಾಪಿಂಗ್ ಮತ್ತು ವೈಯಕ್ತಿಕ ಅಗತ್ಯಗಳಿಗಾಗಿ ನಿಮಗೆ ಅನುಕೂಲಕರ ಸಮಯ ಇಂದು ಸಿಗಬಹುದು. ನೀವು ಇಂದು ಚಿಂತನಾಶೀಲವಾಗಿ ಕೆಲಸ ಮಾಡಿದರೆ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು. ತುಲಾ ರಾಶಿ, ಇಂದು ನಿಮ್ಮ ವೃತ್ತಿಪರ ಜೀವನವು ಬಹಳಷ್ಟು ಏರಿಳಿತಗಳ ಮೂಲಕ ಸಾಗುತ್ತಿರುವಂತೆ ತೋರುತ್ತದೆ. ಈ ಕಠಿಣ ಸಮಯದಿಂದ ಪಾರಾಗಲು ಹೊರಗಿನವರು ನಿಮಗೆ ಸಹಾಯ ಮಾಡುತ್ತಾರೆಂದು ನೀವು ಭಾವಿಸಬಹುದು. ಆದರೆ ಈ ಭಾವಿಸುವುದು ಇಂದು ತಪ್ಪಾಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಆಲೋಚನೆಗಳಿಗೆ ಬದ್ಧರಾಗಿರಿ. ಇಂದು ನಿಮ್ಮ ಜೀವನದ ಹಾದಿಯ ಬಗ್ಗೆ ನಿಮಗೆ ನಿಗೂಢ ಭಾವನೆ ಉಂಟಾಗಬಹುದು. ಬೇರ್ಪಡುವಿಕೆ ಅಥವಾ ಸಣ್ಣ ಪ್ರವಾಸದ ಸಾಧ್ಯತೆ ಇದೆ. ಇಂದು ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ಆದರೆ ಈ ಕ್ಷಣದ ಗುರಿ ಆತ್ಮಾವಲೋಕನ ಮತ್ತು ವಿಶ್ರಾಂತಿಯಾಗಿರಬೇಕು. ಮುಂದುವರಿಯಲು ಮೊದಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಿ. ಇಂದು ನಿಮ್ಮ ಕೆಲಸ ಮತ್ತು ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರುವುದು ಬಹಳ ಮುಖ್ಯವಾಗುತ್ತದೆ. ಕೆಲವು ತುರ್ತು ಕೆಲಸಗಳ ಕಾರಣ ನೀವು ಹಿಂದೆ ನಿಗದಿಪಡಿಸಿದ ಪ್ರವಾಸವನ್ನು ಮುಂದೂಡಬೇಕಾಗುತ್ತದೆ. ಇಂದು ಸ್ಥಿರತೆ ಮತ್ತು ಧೈರ್ಯ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನಿಮ್ಮ ಕಾರ್ಯಗಳಲ್ಲಿ ತೋರಿಸುವ ಧೈರ್ಯವು ನಿಮಗೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಸಹಾಯ ಮಾಡುತ್ತವೆ. ಇಂದು ಸ್ಥಿರವಾದ ಏಕಾಗ್ರತೆಯಿಂದ ನೀವು ನಿಮ್ಮ ಅಪೇಕ್ಷಿತ ಗುರಿಗಳನ್ನು ಸಾಧಿಸುವತ್ತ ಮುಂದುವರಿಯಬಹುದು. ಈ ರೀತಿಯಾಗಿ ನೀವು ಎದುರಿಸುವ ಎಲ್ಲ ಸವಾಲುಗಳು ಅನುಕೂಲಕರವಾಗಿ ಹೊರಹೊಮ್ಮುತ್ತವೆ. ಇಂದಿನ ಫಲಿತಾಂಶಗಳು ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕವಾಗಿರುತ್ತವೆ. ನಿಮ್ಮ ಸ್ಥಿರವಾದ ವರ್ತನೆ ಮತ್ತು ಧೈರ್ಯವು ಇತರರಿಗೆ ಸ್ಫೂರ್ತಿಯಾಗುತ್ತದೆ. ಇಂದು ಸಭೆಗಳು, ಸಮ್ಮೇಳನಗಳು ಮತ್ತು ಮಾತುಕತೆಗಳಲ್ಲಿ ಭಾಗವಹಿಸುವುದು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ನೀವು ತೋರಿಸುವ ಸ್ಥಿರತೆ ಮತ್ತು ತಾಳ್ಮೆ ಇತರರ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸುತ್ತದೆ. ಇಂದು ಹಣಕಾಸು ಮತ್ತು ವ್ಯವಹಾರದ ವಿಷಯಗಳಲ್ಲಿಯೂ ಅನುಕೂಲಕರ ಸಂದರ್ಭಗಳು ಉದ್ಭವಿಸುತ್ತವೆ.
ಧೈರ್ಯ ಮತ್ತು ಸ್ಥಿರ ಯೋಜನೆಗಳೊಂದಿಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಇಂದು ಎಚ್ಚರಿಕೆಯಿಂದ ಮತ್ತು ಸ್ಥಿರತೆಯಿಂದ ಸಮಸ್ಯೆಗಳನ್ನು ನಿಭಾಯಿಸುವುದರಿಂದ ನಿಮಗೆ ಅಪೇಕ್ಷಿತ ಯಶಸ್ಸು ಸಿಗುತ್ತದೆ. ವೃಶ್ಚಿಕ ರಾಶಿ, ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿ, ಹೆಚ್ಚು ಶ್ರಮ ಪಡುವುದನ್ನು ತಪ್ಪಿಸಿ ಮತ್ತು ಒತ್ತಡವನ್ನು ದೂರವಿಡಿ. ಇಂದು ವಿಶೇಷ ವ್ಯಕ್ತಿಯನ್ನು ಆಹ್ವಾನಿಸುವುದರಿಂದ ನೀವು ಮನೆಯಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಇಂದು ನೀವು ಆರ್ಥಿಕವಾಗಿಯೂ ಸಹ ಸುರಕ್ಷಿತವಾಗಿರುತ್ತೀರಿ. ಇಂದು ನೀವು ಊಟ ಮಾಡಲು ಅಥವಾ ಕುಟುಂಬದೊಂದಿಗೆ ಬೆರೆಯಲು ಸಮಯವನ್ನು ಮಾಡಿಕೊಳ್ಳಿ. ನೀವು ಇಂದು ವಿಜೇತ ಟ್ರೋಫಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಸಮಯ ಪ್ರೀತಿ ಮತ್ತು ಸಂತೋಷದ ಮಾಧುರ್ಯದಿಂದ ತುಂಬಿದೆ. ಜೀವನವನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸಿ. ಇಂದು ಹೊಸ ಪ್ರಯತ್ನಗಳಲ್ಲಿ ಕೆಲವು ಅಡೆತಡೆಗಳನ್ನು ನೀವು ಎದುರಿಸಬಹುದು. ಆದರೂ ನೀವು ಧೈರ್ಯ ಮತ್ತು ಪರಿಶ್ರಮದಿಂದ ಕೆಲಸ ಮಾಡುವ ಮೂಲಕ ಈ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ಇಂದು ಸವಾಲುಗಳನ್ನು ಎದುರಿಸುವಲ್ಲಿ ನಿಮ್ಮ ನಿರಂತರತೆ ಮತ್ತು ನಿಯಮಿತತೆಯು ನಿಮ್ಮ ಯಶಸ್ಸಿನ ಮೂಲಾಧಾರವಾಗಿರುತ್ತದೆ. ಹೀಗಾಗಿ ಹೊಸ ಯೋಜನೆಗಳು ಅಥವಾ ಹೊಸ ಕಾರ್ಯಗಳು ಸಕಾರಾತ್ಮಕವಾಗಿ ಮುಂದುವರಿಯುತ್ತವೆ. ಇಂದು ಹಣಕಾಸು, ಖರೀದಿ ಮತ್ತು ಮಾರಾಟ ಮತ್ತು ವ್ಯವಹಾರಗಳ ವಿಷಯಗಳಿಗೆ ಸಂಬಂಧಿಸಿದ ನಿಮ್ಮ ನಿರ್ಧಾರಗಳು ಇಂದು ಉತ್ತೇಜನಕಾರಿಯಾಗಿರುತ್ತವೆ. ನಿಮ್ಮ ಹೂಡಿಕೆಗಳು ಮತ್ತು ವ್ಯವಹಾರದ ಪ್ರಯತ್ನಗಳು ಇಂದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಇಂದು ಸಂಪೂರ್ಣ ಚಿಂತನೆ ಮತ್ತು ಸರಿಯಾದ ವಿವೇಚನೆಯ ನಂತರ ವಹಿವಾಟುಗಳನ್ನು ಮಾಡುವುದು ವಿಶೇಷವಾಗಿ ನಿಮಗೆ ಒಳ್ಳೆಯದಾಗಿರುತ್ತದೆ. ಇಂದು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯವಾಗುತ್ತದೆ. ಸಣ್ಣ ತಪ್ಪುಗಳು ಮತ್ತು ಅಜಾಗರೂಕತೆಯು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸ್ಥಿರತೆಯೊಂದಿಗೆ ಮುಂದುವರಿಯುವುದು ಮುಖ್ಯವಾಗುತ್ತದೆ. ಹಾಗೆ ಮಾಡುವುದರಿಂದ ನಿಮಗೆ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು, ಆರ್ಥಿಕ ಲಾಭ ಮತ್ತು ವೈಯಕ್ತಿಕ ತೃಪ್ತಿ ಎಲ್ಲವೂ ಸಿಗುತ್ತದೆ. ಧನುರಾಶಿ, ಇಂದು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ದುಬಾರಿ ವಸ್ತುವನ್ನು ಖರೀದಿಸಬಹುದು. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ಹೆಚ್ಚಿಸುವ ಹೊಸದನ್ನು ನೀವು ಕಲಿಯುವಿರಿ. ನಿಮ್ಮ ಪ್ರೇಮ ಜೀವನದಿಂದ ಅಹಂಕಾರವನ್ನು ತೊಡೆದುಹಾಕಲು ಪ್ರಯತ್ನಿಸಿ. ಆಗ ವಿಷಯಗಳು ಸರಾಗವಾಗಿ ನಡೆಯುತ್ತವೆ. ಇಂದು ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಬಾಹ್ಯ ನೋಟದಲ್ಲಿ ಪ್ರತಿಫಲಿಸುತ್ತದೆ. ಇಂದು ಹೊಸ ವೃತ್ತಿ ಜೀವನದ ಅವಕಾಶಗಳು ಉದ್ಭವಿಸುವುದರಿಂದ ಹೊಸ ಆರಂಭಗಳಿಗೆ ಇದು ಉತ್ತಮ ಸಮಯ. ಶ್ರೇಣಿಯಲ್ಲಿ ಏರಿಕೆಯನ್ನು ಆನಂದಿಸಿ, ಆದರೆ ಹಣದ ಬಗ್ಗೆ ಜಾಗರೂಕರಾಗಿರಿ ಮತ್ತು ಮನೆಯಲ್ಲಿ ಭಾವನಾತ್ಮಕ ಕಾಳಜಿಗಳನ್ನು ನಿರ್ಲಕ್ಷಿಸಬೇಡಿ. ಇಂದು ನೀವು ಬಹಳಷ್ಟು ಸಾಧಿಸುವಿರಿ. ಆತುರದಿಂದ ನೀವು ನೋಯಿಸದಂತೆ ಗಮನ ಹರಿಸಿ. ಇಂದು ನಿಮ್ಮ ಹತ್ತಿರವಿರುವವರ ಸಲಹೆಗಳನ್ನು ಆಲಿಸಿ, ಏಕೆಂದರೆ ಅದು ನಿಮಗೆ ಸಹಾಯವನ್ನು ಮಾಡಬಹುದು. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸಂಕೀರ್ಣ ಸಂದರ್ಭಗಳನ್ನು ಸ್ನೇಹಿತರು, ಕುಟುಂಬ ಸದಸ್ಯರು ಅಥವಾ ಪಾಲುದಾರರ ಸಹಾಯದಿಂದ ಸುಲಭವಾಗಿ ಪರಿಹರಿಸಬಹುದು. ಅವರ ಸಲಹೆಗಳು ಮತ್ತು ಮಾರ್ಗದರ್ಶನವು ಭವಿಷ್ಯದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಇಂದಿನ ಫಲಿತಾಂಶಗಳು ಉದ್ಯೋಗ ಮತ್ತು ವೃತ್ತಿ ಜೀವನದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತವೆ. ಹೊಸ ಉದ್ಯೋಗ ಅವಕಾಶಗಳು ಮತ್ತು ಪ್ರಗತಿಗೆ ಕಾರಣವಾಗುವ ಬೆಳವಣಿಗೆಗಳು ಸಕಾರಾತ್ಮಕವಾಗಿ ಕಾಣುತ್ತವೆ. ನಿಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಧೈರ್ಯವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದರೆ ನೀವು ಉನ್ನತ ಸ್ಥಾನಗಳನ್ನು ತಲುಪಬಹುದು. ಇಂದು ಆರ್ಥಿಕ ಮತ್ತು ವೈಯಕ್ತಿಕ ವಿಷಯಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಹ ಮುಖ್ಯವಾಗಿದೆ.
ಪ್ರೀತಿ ಪಾತ್ರರ ಸಹಾಯ ಮತ್ತು ಸಲಹೆಯಿಂದ ಸಣ್ಣ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಯಬಹುದು. ಇಂದು ಸ್ಥಿರವಾದ ಗಮನ, ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ನಿಮ್ಮ ದಿನವು ಯಶಸ್ವಿಯಾಗಿ ಕೊನೆಗೊಳ್ಳುತ್ತದೆ. ಮಕರ ರಾಶಿ, ಇಂದು ನಿಮ್ಮ ದಾರಿಯಲ್ಲಿ ಹಲವು ಅಡೆತಡೆಗಳು ಎದುರಾಗುವುದರಿಂದ ಇದು ಸುಲಭದ ದಿನವಲ್ಲ. ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ. ಇದು ನಿಮ್ಮನ್ನು ನಿರಾಶೆಗೊಳಿಸಬಹುದು. ಆದರೆ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಮತ್ತು ಆ ಶಾಶ್ವತ ಶಕ್ತಿಯನ್ನು ನಂಬಿರಿ. ನಿಮ್ಮಿಬ್ಬರ ನಡುವೆ ಇಂದು ವಾದಗಳು ಮತ್ತು ತಪ್ಪು ಗ್ರಹಿಕೆಗಳು ಉಂಟಾಗುವುದರಿಂದ ನಿಮ್ಮ ಪ್ರೇಮ ಜೀವನವು ಸ್ಥಿರವಾಗಿರುವುದಿಲ್ಲ. ಇಂದು ನಿಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಕಾಳಜಿ ಇರಲಿ. ಇಂದು ಕೆಲವು ದೊಡ್ಡ ಯೋಜನೆಗಳು ಪ್ರಾರಂಭವಾಗಬಹುದು ಮತ್ತು ದೇವರು ನಿಮಗಾಗಿ ವಿಭಿನ್ನ ಮತ್ತು ದೊಡ್ಡದನ್ನು ಕಾಯ್ದಿರಿಸಿರಬಹುದು. ಫಲಿತಾಂಶಗಳು ಸಹ ಉತ್ತಮವಾಗಿರುತ್ತವೆ. ಇಂದು ನಿಮ್ಮ ಶಕ್ತಿಯು ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು ಮತ್ತು ಉತ್ತಮ ಮನೋಭಾವಗಳ ಸಂಕೇತವಾಗಿದೆ. ಇಂದು ಕನಸು ಕಾಣುವ ಮತ್ತು ಅವುಗಳನ್ನು ಪೂರೈಸುವ ಕಲೆ ನಿಮ್ಮಲ್ಲಿ ಇರಬೇಕು. ಇದನ್ನು ನೀವು ಮುಂದೆ ಅರ್ಥ ಮಾಡಿಕೊಳ್ಳುತ್ತೀರಿ. ಇಂದು ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಕೆಲಸ, ವ್ಯವಹಾರ ಅಥವಾ ಶೈಕ್ಷಣಿಕ ಪ್ರವಾಸಗಳು ನಿಮಗೆ ಹೊಸ ಅನುಭವಗಳು, ಸಂಪರ್ಕಗಳು ಮತ್ತು ಅವಕಾಶಗಳನ್ನು ಒದಗಿಸುತ್ತವೆ. ನೀವು ಈ ಅವಕಾಶಗಳನ್ನು ಸರಿಯಾಗಿ ಯೋಜಿಸಿದರೆ ಮತ್ತು ಮುಂಚಿತವಾಗಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡರೆ ಪ್ರಯಾಣ ಸುಗಮವಾಗಿರುತ್ತದೆ. ಇಂದು ಹೊಸ ಸಂಪರ್ಕಗಳು ಮತ್ತು ವ್ಯವಹಾರ ಸಂಬಂಧಗಳು ನಿಮ್ಮ ಭವಿಷ್ಯದಲ್ಲಿ ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯವಿರಲಿ. ವಿಶೇಷವಾಗಿ ಮಹಿಳೆಯರೊಂದಿಗಿನ ಸಂಬಂಧಗಳಲ್ಲಿ ವಿವಾದಗಳನ್ನು ತಪ್ಪಿಸಲು ನೀವು ಜಾಗರೂಕರಾಗಿರಬೇಕು. ಮಾತು ಮತ್ತು ನಡವಳಿಕೆಯಲ್ಲಿ ಜಾಗರೂಕರಾಗಿರುವುದು ಸಣ್ಣ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಯುತ್ತವೆ. ಇಂದು ತಾಳ್ಮೆ ಮತ್ತು ಮಾನಸಿಕ ಸ್ಥಿರತೆ ವಿಶೇಷವಾಗಿ ನಿಮ್ಮಲ್ಲಿ ಇರಬೇಕು. ಇಂದು ನಿಮ್ಮ ವೃತ್ತಿಪರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ನಿಮ್ಮ ನಿರ್ಧಾರಗಳು, ನಡವಳಿಕೆ ಮತ್ತು ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಕಡಿಮೆ ಇರುತ್ತದೆ. ಎಚ್ಚರಿಕೆಯ ಯೋಜನೆ ಮತ್ತು ಎಚ್ಚರಿಕೆಯಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಜೊತೆಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಕುಂಭರಾಶಿ, ಇಂದು ನಿಮ್ಮ ಪ್ರೇಮ ಜೀವನ ಅಷ್ಟಾಗಿ ಉತ್ತಮವಾಗಿರುವುದಿಲ್ಲ. ಆದ್ದರಿಂದ ತಪ್ಪು ತಿಳುವಳಿಕೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಸಂಬಂಧದಲ್ಲಿ ಶ್ರಮಿಸಿ. ನೀವು ಇಂದು ವೃತ್ತಿಪರವಾಗಿ ಬೆಳೆಯುತ್ತೀರಿ. ಇದು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ. ಇಂದು ಕುಟುಂಬ ಸದಸ್ಯರ ಆರೋಗ್ಯ ಚೆನ್ನಾಗಿರುವುದಿಲ್ಲ. ಆದ್ದರಿಂದ ಅವರನ್ನು ಮತ್ತೆ ಆರೋಗ್ಯಕ್ಕೆ ತರಲು ಉತ್ತಮ ವೈದ್ಯರನ್ನು ಸಂಪರ್ಕಿಸಿ. ಇಂದು ನಿಮ್ಮ ಮುಖ್ಯವಾದ ವಸ್ತುಗಳ ಮೇಲೆ ಕಾಳಜಿ ಇರಲಿ, ಏಕೆಂದರೆ ಅವು ಕಳ್ಳತನವಾಗುವ ಅಥವಾ ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ. ಇಂದು ಅರ್ಥಪೂರ್ಣ ವಿಷಯಗಳಿಗೆ ಸಮಯ ಕಳೆಯಿರಿ. ನಿಮ್ಮ ಉತ್ಸಾಹವನ್ನು ಮಿತಿಗೊಳಿಸಬೇಡಿ. ಆದರೆ ನೃತ್ಯ, ಸಂಗೀತ ಅಥವಾ ಕ್ರೀಡೆ ಮುಂತಾದ ಇತರ ನೆಚ್ಚಿನ ಚಟುವಟಿಕೆಗಳಿಗೂ ಸಮಯವನ್ನು ತೆಗೆದುಕೊಳ್ಳಿ. ಇಂದು ಮನೆಯ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತದೆ. ಅಗತ್ಯ ವಸ್ತುಗಳ ಮೇಲೆ ಎಚ್ಚರಿಕೆಯಿಂದ ಖರ್ಚು ಮಾಡುವ ಮೂಲಕ ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಮೂಲಕ ನೀವು ನಿಮ್ಮ ಹಣಕಾಸಿನ ವಿಷಯಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಬಹುದು. ಇಂದು ಸಣ್ಣ ಮುನ್ನೆಚ್ಚರಿಕೆಗಳು ಸಹ ನಿಮ್ಮ ಮನೆಯ ಹಣಕಾಸಿನ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಬಹಳ ಸಹಾಯಕವಾಗಬಹುದು. ಇಂದು ಹೆಚ್ಚುವರಿ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವುದು ಸಹ ಮುಖ್ಯವಾಗಿದೆ. ಉದ್ಯೋಗ, ವ್ಯವಹಾರ ಅಥವಾ ಇತರ ವಿಧಾನಗಳ ಮೂಲಕ ಹೆಚ್ಚುವರಿ ಆದಾಯವನ್ನು ನೀವು ಗಳಿಸಬಹುದು. ಇಂದು ಸೃಜನಶೀಲ ಚಿಂತನೆ ಮತ್ತು ಕಾರ್ಯತಂತ್ರದ ಯೋಜನೆಯಿಂದಾಗಿ ನಿಮ್ಮ ಪ್ರಯತ್ನಗಳು ಫಲಪ್ರದವಾಗಿರುತ್ತವೆ. ಇಂದು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ.
ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ಮತ್ತು ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವ ಮೂಲಕ ಆರ್ಥಿಕ ಭದ್ರತೆಯನ್ನು ಬಲಪಡಿಸಬಹುದು. ಇಂದು ನೀವು ಎಚ್ಚರಿಕೆಯಿಂದ ದೃಢ ನಿಶ್ಚಯ ಮತ್ತು ಸ್ಥಿರತೆಯಿಂದ ಕೆಲಸ ಮಾಡಿದರೆ ಸಕಾರಾತ್ಮಕ ಪ್ರಗತಿ ಕಾಣಬಹುದು. ಮೀನರಾಶಿ, ಇಂದು ನೀವು ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲಕ್ಕೊಳಗಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತಪ್ಪು ಹೆಜ್ಜೆ ಇಡುವುದರಿಂದ ನಷ್ಟವಾಗಬಹುದು. ಇದನ್ನು ನೀವು ಚೆನ್ನಾಗಿ ಯೋಚಿಸಬೇಕು. ಇಂದು ಭಾವನಾತ್ಮಕ ಕುಸಿತದ ಅಂಚಿನಲ್ಲಿರುವಾಗ ನಿಮ್ಮ ಭಾವನೆಗಳನ್ನು ಮುಚ್ಚಿಡಬೇಕಾದ ಹಂತವಿದು. ಆದ್ದರಿಂದ ಸಕಾರಾತ್ಮಕವಾಗಿರಲು ಪ್ರಯತ್ನಿಸಿ. ಇಂದು ನೀವು ಕುಟುಂಬಕ್ಕಾಗಿ ಸಮಯ ತೆಗೆದುಕೊಳ್ಳಿ. ನಿಮ್ಮ ಪತಿ ಅಥವಾ ವಿಶೇಷ ವ್ಯಕ್ತಿಯನ್ನು ಸರಿಯಾಗಿ ನೋಡಿಕೊಳ್ಳಿ. ಇಂದು ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳು ಮತ್ತು ಕುಟುಂಬದಿಂದ ನೀವು ಪ್ರೀತಿ, ಸಂತೋಷ ಮತ್ತು ರಕ್ಷಣೆಯನ್ನು ನಿರೀಕ್ಷಿಸಬಹುದು. ಇಂದು ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಶಾಂತವಾಗಿರಿ ಮತ್ತು ಚೆನ್ನಾಗಿ ಆಲೋಚಿಸಿ. ಇಂದು ಸಣ್ಣ ಪುಟ್ಟ ಘರ್ಷಣೆಗಳು, ವಾದಗಳು ಮತ್ತು ತಪ್ಪು ತಿಳುವಳಿಕೆಗಳಿಂದಾಗಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ಸಣ್ಣ ವಿವಾದಗಳು ಮತ್ತು ಭಿನ್ನಾಭಿಪ್ರಾಯಗಳು ಗೊಂದಲವನ್ನು ಉಂಟು ಮಾಡಬಹುದು. ಆದರೂ ಈ ರೀತಿಯ ಸಮಸ್ಯೆಗಳು ತಾತ್ಕಾಲಿಕವಾಗಿರುತ್ತವೆ ಮತ್ತು ನೀವು ಅವುಗಳನ್ನು ನಿಭಾಯಿಸಲು ಸಮರ್ಥರಾಗಿದ್ದೀರಿ. ಇಂದು ನೀವು ಶಾಂತ ಮನಸ್ಸಿನಿಂದ ಕೆಲಸ ಮಾಡಿದರೆ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಯಬಹುದು. ಇಂದು ನಿಮಗೆ ಪ್ರಮುಖ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವುದು ಸುಲಭವಾಗುತ್ತದೆ. ಸಣ್ಣ ಪುಟ್ಟ ತೊಂದರೆಗಳು ಅಡ್ಡಿಯಾಗುವುದಿಲ್ಲ. ಇಂದು ನೀವು ಯಾವುದೇ ಕೆಲಸವನ್ನು ಸಮಯಕ್ಕೆ ವ್ಯವಸ್ಥಿತವಾಗಿ ಮತ್ತು ಯಾವುದೇ ನಿರ್ಲಕ್ಷ್ಯವಿಲ್ಲದೆ ಮಾಡಿದರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಈ ರೀತಿಯಾಗಿ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ತೋರಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸಿ ಮತ್ತು ತಾಳ್ಮೆ, ಜಾಗರೂಕತೆಯಿಂದ ವರ್ತಿಸುವ ಮೂಲಕ ನೀವು ಇಂದು ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು. ಇಂದು ಸ್ಥಿರತೆ, ಕ್ರಮಬದ್ಧತೆ ಮತ್ತು ಧೈರ್ಯವು ನಿಮ್ಮ ಯಶಸ್ಸಿನ ಮೂಲಾಧಾರವಾಗಿರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.